अस्मि। प्रथमो हनुमान् नाम द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता। अजाड्यं वाक्पटुत्वं च हनुमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा। धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव। पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 17ನೇ ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತೋ ವಾಮಪಾದಾಂಗುಷ್ಠನಖ ನಿರ್ಭಿಣ್ಣೋರ್ಧ್ವಾಂಡಕಟಾಃ ವಿವರೇಣ ಅಂತಃಪ್ರವಿಷ್ಟಾ ಯಾ ಬಾಹ್ಯಜಲಧಾರಾ ತಚ್ಚರಣ ಪಂಕಜಾವನೇ ಜನಾರುಣಕಿಂಜಲ್ಕೋಪರಂಜಿತಾಖಿಲ ಜಗದಘಮಲಾಪಹೋಪಸ್ಪರ್ಶನಾಮಲಾ ಸಾಕ್ಷಾತ್ ಭಗವತ್ ಅನುಪಲಕ್ಷಿತ ವಚೋಭಿಃ ಅಭಿಧೀಯಮಾನಾ ಅತಿಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನಿ ಅವತತಾರ ಯತ್ತದ್ವಿಷ್ಣುಪದಂ ಆಹುಃ. ಅಯತ್ನೇನ ಭಾಗೀರಥೀಜಲನಿಷೇವಯಾ ನಿರ್ಮಲ ಅಂತಃಕರಣಸ್ಯ ಪುಂಸೋ ಹರೌ ನಿರತಿಶಯ ಭಕ್ತಿಃ ಸ್ಯಾದಿತಿ ತನ್ಮಹಿಮಗರ್ಭಃ ತದವತಾರೋ ನಿರೂಪ್ಯತೆ ಅಸ್ಮಿನ್ ಅಧ್ಯಾಯೇ ಅಂತ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಅದರಲ್ಲಿ ಇದರದ್ದು ಈ ಅಧ್ಯಾಯದ್ದು ಪೀಠಿಕೆಯನ್ನು ಕೊಟ್ಟಿದ್ದಾರೆ. ನಾವು ಗಂಗಾ ತೀರ್ಥವನ್ನ ಸೇವೆ ಮಾಡಬೇಕು. ಆ ಗಂಗಾಜಲದ ಸೇವೆಯಿಂದ ನಿರ್ಮಲವಾದ ಅಂತಃಕರಣ ಉಂಟಾಗಿ ಅಂತಹ ಮನುಷ್ಯನಿಗೆ ಭಗವಂತನಲ್ಲಿ ನಿರತಿಶಯವಾದ ಭಕ್ತಿ ಬರ್ತದೆ. ಅದಕ್ಕೋಸ್ಕರ ಆ ಗಂಗೆಯ ಮಹಿಮೆಯನ್ನ ವರ್ಣನೆ ಮಾಡ್ತಕ್ಕಂತಹ ಅವತಾರ ಅದನ್ನ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ ಅಂತ ಇದು ಈ ಅಧ್ಯಾಯದ್ದು ಪೀಠಿಕೆ. ಇಲಾವೃತ ಖಂಡ ಏನು ಹಿಂದೆ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ 4 ದಿಕ್ಕುಗಳಲ್ಲಿ ಗಂಗೆ ಹೇಗೆ ಉದಿಸಿ ಬಂದಳು ಅಂತನ್ನೋ ಕ್ರಮವನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಯಜ್ಞಮೂರ್ತಿಯಾಗಿರ್ತಕ್ಕಂತಹ ಸಾಕ್ಷಾತ್ ಭಗವಂತ ಬಲಿಚಕ್ರವರ್ತಿಯ ಯಜ್ಞದಲ್ಲಿ ವಾಮನ ರೂಪದಿಂದ ಕಾಣಿಸಿಕೊಂಡ. ವಾಮನನ ತ್ರಿವಿಕ್ರಮನಾಗಿ ಬೆಳೆದು ತನ್ನ ಬಲಗಡೆಯ ಪಾದದಿಂದ ಭೂಮಿಯನ್ನ ಅಳೆದು ಎಡಗಡೆಯ ಕಾಲನ್ನ ಮೇಲೆ ಎತ್ತಿದ. ಆ ರೀತಿ ಮೇಲೆ ಎತ್ತಿದಾಗ ಅವನ ಪಾದದ ಹೆಬ್ಬೆರಳಿನ ಗುರುತು ಆ ಬ್ರಹ್ಮಾಂಡದ ಕಟಾಹಕ್ಕೆ ತಾಕ್ತು.
ಆ ಬ್ರಹ್ಮಾಂಡದ ಕಟಾಹದಲ್ಲಿ ಒಂದು ಸಣ್ಣ ಬಿರುಕುಂಟಾಯ್ತು. ಭಗವಂತನ ಪಾದದ ಹೆಬ್ಬೆರಳಿನ ಉಗುರು ಮೇಲೆ ಬ್ರಹ್ಮಾಂಡ ಕಟಾಹದ ಚೂರು ಅದಕ್ಕೆ ತಾಕಿದ್ದಕ್ಕೆ ಅದರಿಂದ ಆ ಬ್ರಹ್ಮಾಂಡ ಕಟಾಹದಲ್ಲಿ ಬಿರುಕಾಯ್ತು. ಬ್ರಹ್ಮಾಂಡದ ಹೊರಗೆ ಇರುವ ನೀರು ಒಳಗೆ ನುಗ್ಗಿ ಬಂತು. ಈ ಬ್ರಹ್ಮಾಂಡದ ಹೊರಗೆ ನೀರಿನ ಆವರಣ ಇದೆ. ಆ ಜಲಾವರಣದ ನೀರು ಈ ಭಗವಂತನ ಪಾದದ ಉಗುರು ಆ ಬ್ರಹ್ಮಾಂಡ ಕಟಾಹಕ್ಕೆ ತಾಕಿದ್ರಿಂದ ಸ್ವಲ್ಪ ಬಿರುಕುಂಟಾಗಿ ಹೊರಗಿನ ನೀರು ಒಳಗೆ ಬಂದು ನುಗ್ಗಿತು. ನುಗ್ಗಿ ಅದೇ ನೀರು ತ್ರಿವಿಕ್ರಮನ ಆ ಪಾದವನ್ನ ತೊಳಿತು. ಭಗವಂತನ ತ್ರಿವಿಕ್ರಮನ ಆ ಪಾದ ಕೆಂಪಾಗಿರ್ತಕ್ಕಂತಹ ಪಾದ, ಕಮಲದಂತೆ ಇರ್ತಕ್ಕಂತಹ ಪಾದ. ಆ ಪಾದಕಮಲದ ಪರಾಗದ ಒಂದು ಧೂಳಿನ ಸಂಪರ್ಕ ಆ ಒಂದು ನೀರಿಗೆ ಆಗಿದ್ರಿಂದ ಅದು ಕೂಡ ಕೆಂಪಾಗಿದೆ. ಭಗವಂತನ ಕೆಂಪಾದ ಪಾದವನ್ನ ತಾಕಿ ಆ ನೀರು ಕೆಂಪಾಗಿದೆ. ಆ ನೀರನ್ನ ಯಾರು ಆಚಮನ ಮಾಡ್ತಾರೋ ಅಂಥವರ ಒಳಗೆ ಇರುವ ಎಲ್ಲ ಪಾಪವನ್ನೂ ಅಷ್ಟೇ ಅಲ್ಲ, ಹೊರಗೆ ಇರುವಂತಹ ಮಲವನ್ನೂ ಅದು ಕಳೆಯುವಂತಹ ಸಾಮರ್ಥ್ಯವನ್ನ ಪಡಿತು ನೀರು. ಯಾವ ನೀರು ಬ್ರಹ್ಮಾಂಡದ ಹೊರಗಿನಿಂದ ಆ ಬಿರುಕುಂಟಾದ ಬ್ರಹ್ಮಾಂಡ ಕಟಾಹದಿಂದ ಒಳಗೆ ಬಂದಿತ್ತೋ ಅದು ಭಗವಂತನ ತ್ರಿವಿಕ್ರಮನ ಪಾದಕ್ಕೆ ತಾಕಿ ಇಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡಿತು. ಭಗವಂತನ ಕೆಂಪಾದ ಪಾದಕಮಲದ ಪರಾಗ ಧೂಳಿನ ಸಂಪರ್ಕದಿಂದ ಅದು ಕೂಡ ಕೆಂಪಾಗಿ ಆ ನೀರನ್ನ ಯಾರು ಆಚಮನ ಮಾಡ್ತಾರೋ ಅಂಥವರ ಒಳಗಿನ ಮತ್ತು ಹೊರಗಿನ ಎಲ್ಲ ರೀತಿಯಾದ ಮಲವನ್ನು ಕೂಡ ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಪಡೆದುಕೊಂಡು ಮತ್ತೊಬ್ಬರ ಮಲವನ್ನ ತೊಳೆದು ಹಾಕಿದರೂ ಕೂಡ ತಾನು ಮಾತ್ರ ನಿರ್ಮಲವೇ ಆಗಿರ್ತದೆ. ಈಗ ನಾವು ನೀರಿನಿಂದ ಹೊಲಸಾದ ಯಾವುದಾದರೂ ಪಾತ್ರೆಗಳನ್ನು ಮೊದಲಾದವುಗಳನ್ನು ತೊಳೆದಾಗ ಆ ನೀರು ಹೊಲಸಾಗ್ತದೆ. ಆದರೆ ಇದು ಹಾಗಲ್ಲ. ಮತ್ತೊಬ್ಬರ ಎಲ್ಲ ರೀತಿಯಾದ ಪಾಪಗಳನ್ನ, ಮಲವನ್ನ, ಹೊರಗಿನ ಮಲ ಮತ್ತು ಒಳಗಿನ ಮಲ ಎರಡನ್ನೂ ತೊಳೆದು ಹಾಕಿದರೂ ಕೂಡ ತಾನು ಮಾತ್ರ ಸದಾ ನಿರ್ಮಲವೇ ಆಗಿರ್ತದೆ. ಅಂತಹ ಒಂದು ಜಲ ಅದು ಮುಂದೆ ಮುಂದೆ ಹರಿತಾ ಹರಿತಾ ಜನ್ಹು ಮಹರ್ಷಿಗಳ ಆಶ್ರಮವನ್ನು ತಲುಪಿತು. ಅಲ್ಲಿಂದ ಮುಂದೆ ಭಗೀರಥ ಮುಂತಾದಂತಹ ರಾಜರು ಅದನ್ನ ಸೇವೆ ಮಾಡಿದರು. ಹಾಗಾಗಿ ಅದಕ್ಕೆ ಜಾಹ್ನವಿ, ಭಾಗೀರಥಿ ಅಂತ ಹೀಗೆಲ್ಲ ಹೆಸರುಗಳು ಬಂದಿದ್ದಾವೆ. ಆದರೂ ಈಗ ಅಂತಹ ಒಂದು ಯಾವ ನಿಮಿತ್ತವೂ ಇಲ್ಲದೆ ಕೇವಲ ಭಗವಂತನ ಪಾದತೀರ್ಥ ಅನ್ನೋ ಕಾರಣದಿಂದ ಮುಂದೆ ಭಗೀರಥ ಅದನ್ನ ಭೂಮಿಗೆ ತರಿಸಿದ್ರಿಂದ ಭಾಗೀರಥಿ ಅಂತಾಯ್ತು, ಜನ್ನು ಮಹರ್ಷಿ ಆಶ್ರಮಕ್ಕೆ ಹೋಗಿದ್ರಿಂದ ಜಾಹ್ನವಿ ಅಂತಾಯ್ತು. ಆದರೆ ಈಗ ಆ ರೀತಿಯಾದ ಯಾವ ನಿಮಿತ್ತವೂ ಇಲ್ಲ, ಕೇವಲ ಭಗವಂತನ ಪಾದದ ತೀರ್ಥ. ಹಾಗಾಗಿ ಅದಕ್ಕೆ ಭಗವತ್ಪದಿ ಅಥವಾ ವಿಷ್ಣುಪದಿ ಅಂತ ಕರೀತಾರೆ. ಯತ್ತದ್ ವಿಷ್ಣುಪದಂ ಆಹುಹು, ಅದಕ್ಕೆ ಈಗ ವಿಷ್ಣುಪದಿ ಅಂತ ಹೆಸರು. ಭಗವತ್ಪದಿ ಅಥವಾ ವಿಷ್ಣುಪದಿ ಅಂತ ಅದು ಹೆಸರನ್ನ ಪಡೆದುಕೊಂಡಿದೆ. ಭಗವಂತನ
ಪ್ರತಿಮೆಯ ಪಾದತೀರ್ಥ ಎಂಬ ಒಂದು ಗೌಣವಾದ ನಿಮಿತ್ತದಿಂದ ಅಲ್ಲ. ಭಗವಂತನ ಪಾದತೀರ್ಥ ಅನ್ನೋ ಕಾರಣದಿಂದ ಅದಕ್ಕೆ ಭಗವತ್ಪದಿ ವಿಷ್ಣುಪದಿ ಅಂತ ಕರೆಸ್ಕೊಂಡಿದೆ ಹೊರತು ಭಗವಂತನ ಪ್ರತಿಮೆಯ ಪಾದತೀರ್ಥ ಅಂತನ್ನ ಒಂದು ಗೌಣವಾದ ನಿಮಿತ್ತದಿಂದ ಮಾತ್ರ ಅಲ್ಲ. ಈ ವಿಷ್ಣುಪದಿ ಮುಂದೆ ಸಾವಿರಾರು ಯುಗಗಳಷ್ಟು ದೀರ್ಘವಾದ ಕಾಲದ ನಂತರ ಈ ವಿಷ್ಣುಪದಿ ಅಂತರಿಕ್ಷದ ತುತ್ತ ತುದಿಯಲ್ಲಿರ್ತಕ್ಕಂತಹ ಶಿಂಶುಮಾರ ಎಂಬ ಲೋಕದಲ್ಲಿ ಪ್ರಕಟ ಆಯಿತು. ಈ ಲೋಕ ಶಿಂಶುಮಾರ ಲೋಕ ಅಂತ ಇದಕ್ಕೆ ಹೆಸರು. ಯಾಕೆಂದ್ರೆ ಶಿಂಶುಮಾರ ರೂಪಿಯಾಗಿರ್ತಕ್ಕಂತಹ ಆ ವಿಷ್ಣುವಿನ ವಾಸಸ್ಥಳ ಅದು. ಆದ್ರಿಂದ ಅದನ್ನ ಶಿಂಶುಮಾರ ಲೋಕ ಅಂತ ಕರೀತಾರೆ. ಅದು ಅಂತರಿಕ್ಷದ ತುತ್ತ ತುದಿಯಲ್ಲಿ ಇರ್ತಕ್ಕಂತಹ ಲೋಕ. ಆದ್ರಿಂದ ಇದನ್ನ ವಿಷ್ಣು ಪದ ಅಂತ ಕರೀತಾರೆ. ಶಿಂಶುಮಾರ ಲೋಕವನ್ನೇ ವಿಷ್ಣು ಪದ ಅಂತ ಕರೀತಾರೆ. ಆ ವಿಷ್ಣು ಪದ ಎಂಬ ಶಿಂಶುಮಾರ ಲೋಕದಲ್ಲಿ ಪ್ರಕಟ ಆಗಿದೆ ಈ ನೀರು ಸಾವಿರಾರು ಯುಗಗಳ ನಂತರ. ಅದನ್ನ ವಿಷ್ಣು ಪದ ಎಂಬುದಾಗಿ ಕರೀತಾರೆ. ಹೀಗೆ ಆ ಗಂಗಾ ಜಲದ ಬಗ್ಗೆ ವರ್ಣನೆಯನ್ನು ಇಲ್ಲಿ ಮಾಡಿದ್ದಾರೆ. ಬಲಿಚಕ್ರವರ್ತಿಯ ಯಜ್ಞ ಮಂಟಪಕ್ಕೆ ಹೋಗಿ ವಾಮನ ಭೂಮಿಯನ್ನ ಬೇಡಿದಾಗ ಅದೇ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಬಲಗಾಲನ್ನ ಕೆಳಗಿನ ಎಲ್ಲ ಲೋಕಗಳಿಗೆ ಇಟ್ಟ. ಇಡೀ ಕೆಳಗಿನ ಲೋಕಗಳನ್ನೆಲ್ಲ ಕೇವಲ ಒಂದು ಬಲಗಾಲಿನಿಂದ ಅಳದ. ಎಡಗಾಲನ್ನ ಮೇಲಿನ ಲೋಕಗಳಿಗೆ ಅಳದ. ಆವಾಗ ಆ ಎಡಗಾಲಿನ ಹೆಬ್ಬೆರಳು ಹೋಗಿ ಅದರ ಉಗುರು ಬ್ರಹ್ಮಾಂಡದ ಕಟಾಹಕ್ಕೆ ತಾಕಿ ಅಲ್ಲಿ ಬಿರುಕುಗೊಂಡಾಗ ಹೊರಗಿನ ನೀರು ಏನು ಒಳಗೆ ಬಂತು ಅದೇ ಗಂಗೆ ಅಂತ ಹೇಳಿದ ಹಾಗೆ ಆಯ್ತು. ಇವಾಗ ಇಲ್ಲಿ ಬಲಗಾಲನ್ನ ಕೆಳಗಿನ ಲೋಕಗಳಿಗೆ ಅಳದ, ಎಡಗಾಲನ್ನ ಮೇಲಿನ ಲೋಕಗಳಿಗೆ ಅಳದ ಅಂತ ಹೇಳಿದ್ದಾರೆ. ಆ ಎಡಗಾಲಿನ ಹೆಬ್ಬೆರಳ ಉಗುರು ಬ್ರಹ್ಮಾಂಡ ಕಟಾಹಕ್ಕೆ ತಾಕಿದ್ದು ಅದು ಬಿರುಕು ಉಂಟು ಮಾಡಿತು ಅಂತ. ಇದನ್ನ ಹೇಳುವ ಒಂದು ಸಂದರ್ಭದಲ್ಲಿ ಒಂದು ವಿಶೇಷ ಸೂಚನೆ ಇದೆ ಅಂತ ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಷಯವನ್ನ ತಿಳಿಸುವ ಸಂದರ್ಭದಲ್ಲಿ ಒಂದು ವಿಶೇಷವಾದ ಸೂಚನೆ ಇದೆ ಅನ್ನೋದನ್ನ ನೆನ್ಪಿಟ್ಟುಕೊಳ್ರಿ ಅಂತ ಮಧ್ವಾಚಾರ್ಯರು ನಮಗೆ ಒಂದು ಶ್ಲೋಕವನ್ನ ಇಲ್ಲಿ ಉದಾಹರಿಸಿದ್ದಾರೆ. ಇದು ಎಲ್ಲಿ ಬರುವಂತಹ ಶ್ಲೋಕ ಅಂದ್ರೆ ಬ್ರಹ್ಮಾಂಡ ಪುರಾಣದ್ದು. ವಾರಾಹೇ ವಾಮಪಾದಂ ತು ತದನ್ಯೇಷು ತು ದಕ್ಷಿಣಂ ಪಾದಂ ಕಲ್ಪೇಶು ಭಗವಾನ್ ಉಜ್ಜಹಾರ ತ್ರಿವಿಕ್ರಮಃ ಇತಿ ಚ ಅಂತ. ಅಂದ್ರೆ ಎಡಗಾಲಿನ ಹೆಬ್ಬೆರಳು ತಾಕಿದ್ದು ಬ್ರಹ್ಮಾಂಡ ಕಟಾಹಕ್ಕೆ ಅಂತ ಇಲ್ಲಿ ಹೇಳಿದ್ದಾರೆ. ಆದ್ರೆ ವರಾಹ ಕಲ್ಪ ಅಂತ ಒಂದು ಗ್ರಂಥ ಇದೆ ಅಲ್ಲ, ವರಾಹ ಕಲ್ಪದಲ್ಲಿ ಮಾತ್ರ ಎಡಗಾಲನ್ನ ಎತ್ತಿದ್ದು ಅಂತ ಹೇಳಿದ್ದಾರೆ. ಬೇರೆ ಕಲ್ಪಗಳಲ್ಲಿ ಬಲಗಾಲನ್ನ ಮೇಲೆ ಎತ್ತುತ್ತಾನಂತ. ಎಡಗಾಲನ್ನ ಮೇಲೆ ಎತ್ತಿದ್ದೋ ಬಲಗಾಲನ್ನ ಮೇಲೆ ಎತ್ತಿದ್ದೋ ಅಂತನ್ನೋ ಸಂಶಯ ನಮಗೆ ಬೇರೆ ಬೇರೆ ಪುರಾಣಗಳನ್ನ ನೋಡಿದಾಗ ಬರ್ತದೆ. ಅದಕ್ಕೆ ಕಲ್ಪಭೇದೇನ ನಾವು ಇದನ್ನ ಇಟ್ಟುಕೊಳ್ಬೇಕು. ಶ್ವೇತ ವರಾಹ ಕಲ್ಪದಲ್ಲಿ ನಾವು ಇದ್ದೇವೆ ಇವಾಗ. ಈ ಶ್ವೇತ ವರಾಹ ಕಲ್ಪ, ಈ ವಾರಾಹ ಕಲ್ಪದಲ್ಲಿ ಭಗವಂತ
ಬಲಗಾಲನ್ನ ಕೆಳಭಾಗದಲ್ಲಿ ಕೆಳಗಿನ ಲೋಕಗಳಿಗೆ ಎಳೆದು ಎಡಗಾಲನ್ನ ಮಾತ್ರ ಮೇಲೆ ಎತ್ತಿದ್ದಾನೆ. ಪಾದಾಂಗುಷ್ಟ ನಖ ನಿರ್ಭಿಣ್ಣ ಅಂತಿದೆ ಇಲ್ಲಿ. ಪಾದಾಂಗುಷ್ಟ ನಖ ನಿರ್ಭಿಣ್ಣ ಅಂತ ಇಷ್ಟನ್ನೇ ಹೇಳದೆ ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣ ಅಂತ ಸೇರಿಸ್ಕೊಂಡಿದ್ದಾರೆ ಭಾಗವತದಲ್ಲಿ. ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣ ಅಂತ ಹೇಳುವ ಮೂಲಕ ಎಡಪಾದವನ್ನ ಮೇಲೆ ಎತ್ತಿದ್ದು ಆ ಎಡಪಾದದ ಹೆಬ್ಬೆರಳಿನ ಉಗುರು ತಾಕಿದ್ದು ಅಂತ. ಇದನ್ನ ಭಾಗವತದಲ್ಲಿ ವಾಮ ಅನ್ನೋ ಪದವನ್ನ ಸೇರಿಸಿದ್ದು ಪ್ರತಿ ಕಲ್ಪದಲ್ಲಿಯೂ ಕೂಡ ಇದು ನಡೆಯುತ್ತೆ. ಈ ವಾಮನ ತ್ರಿವಿಕ್ರಮನ ಚರಿತ್ರೆ ಪ್ರತಿಯೊಂದು ಕಲ್ಪದಲ್ಲಿಯೂ ನಡೆಯುತ್ತೆ. ಆದರೆ ವಾರಾಹ ಕಲ್ಪದಲ್ಲಿ ಮಾತ್ರ ಎಡಗಾಲನ್ನ ಎತ್ತೋದು, ಬೇರೆ ಕಲ್ಪದಲ್ಲಿ ಬಲಗಾಲನ್ನ ಎತ್ತಾನೆ. ಈ ವಿಶೇಷವನ್ನ ನಾವು ಗಮನಿಸಬೇಕು ಅಂತ ಹೇಳಿ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಿಸಿ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ಕಲ್ಪಗಳಲ್ಲಿ ಭಗವಂತ ಬಲಗಾಲನ್ನೇ ಎತ್ತದು ಮೇಲೆ, ಈ ವರಾಹ ಕಲ್ಪದಲ್ಲಿ ಮಾತ್ರ ಎಡಗಾಲನ್ನ ಮೇಲೆ ಎತ್ತಿದ್ದಾನೆ ಅಂತ ಈ ಒಂದು ವಿಶೇಷವನ್ನ ತಿಳ್ಕೊಳ್ಬೇಕು. ಈಗ ತ್ರಿವಿಕ್ರಮ ದೇವಸ್ಥಾನಗಳು ನಮಗೆ ಕಾಣಿಸತ್ತಲ್ವಾ? ಎಲ್ಲಿದೆ? ಕಾಂಚೀಪುರಂ ಅಲ್ಲಿದೆ, ಆಮೇಲೆ ತಿರುಕೊಯ್ಲೂರಲ್ಲಿದೆ. ಅಲ್ಲೆಲ್ಲ ಯಾವ ಕಾಲ ಮೇಲೆ ಎತ್ತಿದ್ದಾರೆ? ಹೌದು, ಅಲ್ಲೆಲ್ಲ ಯಾವ ಕಾಲನ್ನ ಎತ್ತಿದ್ದಾನೆ ಭಗವಂತ? ತಿರುಕೋಳಿಯಲ್ಲಿ ಬಂದು ಬಳಗಾಲಾಚಾರ್ಯ. ಐ ಥಿಂಕ್ ತಿರುಕೋಳಿ ಬಲಗಾಲನ್ನ ಮೇಲೆ ಎತ್ತಿದಾನ? ಹೌದು, ತಿರುಕೋಳಿ ಅದೇ ನನಗೆ ನೆನಪಿದೆ, ಬಲಗಾಲು. ಕನ್ಫರ್ಮಾ? ಇಲ್ಲಿ ಕಾಂಚೀಪುರಂ ಮತ್ತೆ ಸೋದೆಯಲ್ಲಿ ಅಲ್ಲೆಲ್ಲ ಸೋದೆಯಲ್ಲಿ ಎಡಗಾಲ ಮೇಲೆ ಎತ್ತಿದಾನ? ಇಲ್ಲ ಆಚಾರ್ಯ, ಸೋದೆಯಲ್ಲಿ ಕಾಲ್ ಎತ್ತಂಗೆ ಮೂರ್ತಿ ಇಲ್ಲ. ಅಲ್ಲಿ ಹೌದು, ಆತರ ಇಲ್ಲ ಮೂರ್ತಿ. ಹೌದೌದು, ಸೋದೆಯಲ್ಲಿ ಇರೋದು ಕಾಲು ಎತ್ತಿದ ಮೂರ್ತಿ ಅಲ್ಲ, ಸೋದೆ ವಿಗ್ರಹ ಇದೆ. ಅದು ಇದರಲ್ಲಿ ಯಾವ್ದ್ರಲ್ಲಿ 24 ರೂಪಗಳಲ್ಲಿ ತ್ರಿವಿಕ್ರಮ ರೂಪವನ್ನ ಮಾಡಿದ್ದಾರೆ. ಗದಾ ಪದ್ಮ ಇಟ್ಕೊಂಡಿರೋ ರೂಪ. ಹೌದೌದು, 4 ಕೈಗಳು ಗದಾ ಪದ್ಮಗಳನ್ನು ಹಿಡ್ಕೊಂಡು, ಎರಡು ಪಾದಗಳು ಕೂಡ ಕೆಳಗೆ ಇದೆ ಅಲ್ವಾ? ಇಲ್ಲಿ ಕಾಂಚೀಪುರಂ ಅಲ್ಲಿ ಒಂದಿದೆ ಅಲ್ವಾ, ಕಂಚಿಯಲ್ಲಿ ಅಲ್ಲಿ ಒಂದು ತ್ರಿವಿಕ್ರಮ ದೇವಸ್ಥಾನ ಇದೆ. ಅಲ್ಲಿ ಯಾವ ಕಾಲ ಎತ್ತಿದ್ದಾನೆ? ಹೀಗೆ ಬೇರೆ ಬೇರೆ ಅಂತೂ ಬೇರೆ ಬೇರೆ ಇದೆ ಅಂತೀರಾ, ಅಥವಾ ಒಂದೇ ತರ ಇದೆಯಾ ಎಲ್ಲ ಕಡೆಗೂ ಅಂತ? ಈಗ ನಮಗೆ ಕಾಣುವ ತ್ರಿವಿಕ್ರಮ ದೇವಸ್ಥಾನಗಳಲ್ಲೆಲ್ಲ ಕಡೆಯಲ್ಲೂ ತ್ರಿವಿಕ್ರಮ ಒಂದ್ ಕಡೆಗೆ ಎಡಗಾಲು ಒಂದ್ ಕಡೆ ಬಲಗಾಲು ಎತ್ತಿರುವಂತಹ ಮೂರ್ತಿಗಳಿದ್ದಾವೋ, ಅಥವಾ ಎಲ್ಲ ಕಡೆಯಲ್ಲೂ ಎಡಗಾಲು ಎತ್ತಿದ್ದೇ ಇದೆಯೋ ಅಂತ. ಕಾಂಚಿಯಲ್ಲಿ ಬಂದು ಎಡಗಾಲಾಚಾರ್ಯ, ಕಾಂಚಿಯಲ್ಲಿ ಬಂದು ಎಡಗಾಲು. ಹೌದಾ? ಹಾಗಾದ್ರೆ ಕಾಂಚಿಯಲ್ಲಿ ಎಡಗಾಲ ಎತ್ತಿರೋ ಮೂರ್ತಿ, ಅಲ್ಲಿ ತಿರುಕೊಯ್ಲೂರಲ್ಲಿ ಬಲಗಾಲ ಎತ್ತಿದ ಮೂರ್ತಿಯಾ? ಆದ್ರೆ ಒಂದು ಕನ್ಫರ್ಮ್ ಮಾಡ್ತೇನೆ, ಅದೇ ನೆನಪಿಗೆ ಬಂತು. ಒಂದು ಕರೆಕ್ಟ್. ತಿರುಕೋಯಿಲೂರು ಬಂದು ಬಲಕಾಲು, ಕಾಂಚೀಪುರದ್ದು ಎಡಕಾಲು. ಕರೆಕ್ಟ್. ಇದನ್ನ ನಾವು ಹೇಗಿಟ್ಟುಕೊಳ್ಬೇಕು ಅಂದ್ರೆ, ಎಡಗಾಲು ಎತ್ತಿದ್ದು ಈ ವರಾಹ ಕಲ್ಪದಲ್ಲಿ, ಬಲಗಾಲ ಎತ್ತಿದ್ದು ಬೇರೆ ಕಲ್ಪದಲ್ಲಿ. ಈಗ ನಾವು ವರಾಹ ಕಲ್ಪದಲ್ಲಿದ್ದೇವೆ. ಈಗ ಎಡಗಾಲನ್ನೇ ಎತ್ತಿದ್ದು ಭಗವಂತ. ಹಾಗಾಗಿ ಇಲ್ಲಿ ಭಾಗವತದಲ್ಲಿ ವಾಮಪಾದಾಂಗುಷ್ಠ ಅಂತಾನೆ ಇದೆ, ಎಡಗಾಲನ್ನೇ ಎತ್ತಿದ್ದು ಅಂತಾನೆ ಇದೆ. ಇದು ಈ ವರಾಹ ಕಲ್ಪದ್ದೇ ಹೇಳಿದ್ದು ಭಾಗವತ. ವರಾಹ ಕಲ್ಪ ಅದು ಬಂದು ಬ್ರಹ್ಮದೇವರ ದಿನ, ಒಂದಿನ. ಸೊ ಅದು ಬ್ರಹ್ಮದೇವರ ದಿನದಲ್ಲಿ ಒಂದಿನ ಈ ತರ ನಡೀತಾ. ಇದು ಎಲ್ಲಾ ಕಲ್ಪದಲ್ಲೂ ನಡೆಯುತ್ತೆ. ಈ ವಾಮನನ ಚರಿತ್ರೆ ಪ್ರತಿ ಕಲ್ಪದಲ್ಲೂ ನಡೆಯುತ್ತೆ.
ಅಲ್ಲ ಪ್ರತಿ ಕಲ್ಪಾಂಬ ಇದಕ್ಕೆ ಬ್ರಹ್ಮಕಲ್ಪ ತಗೊಂಬೋಕ ಅರ್ಥ ಕೇಳ್ತಾನೆ. ಇದೆಲ್ಲ ಇದು ವರಾಹ ಕಲ್ಪದಲ್ಲಿ ಎಡಗಾಲ ಎತ್ತಿದ್ದಾನೆ, ಬೇರೆ ಕಲ್ಪದಲ್ಲಿ ಬಲಗಾಲ ಎತ್ತಿದ್ದಾನೆ ಅಂತಂದ್ರೆ ಇದು ಈ ಕಲ್ಪನೆ ಇಟ್ಟುಕೊಳ್ಬೇಕು. ವರಾಹ ಕಲ್ಪ ಬಿಟ್ಟು ಬೇರೆ ಕಲ್ಪಗಳು ಅಂತಂದ್ರೆ ಯಾವುದು? ಇಲ್ಲ, ಈಗ ನಾವು ಬ್ರಹ್ಮದೇವರೋಡ ಒಂದೊಂದ್ ದಿನಕ್ಕ ಬಂದು ಬರಾ ಕಲ್ಪ, ಈಗ ಒಂದು ವರಾಹ ಕಲ್ಪ ಅಂಬೋದು ಈಗ ನಾವು ಸಂಕಲ್ಪ ಮಾಡ್ತೇವಲ್ಲ ನಾವು, ಅದು ಬಂದು ಬ್ರಹ್ಮದೇವರೋಡ ದಿನ ಒಂದಿನ ಓಡ ಕಲ್ಪವಾದು ಅಂತ ನೀವೇ ಹೇಳಿದ್ರಲ್ಲ ಇವಾಗ. ವರಾಹ ಕಲ್ಪ ಅಂತಂದ್ರೆ ಬ್ರಹ್ಮದೇವರ ಒಂದು ದಿನ ಕಲ್ಪ ಅಂತ ಹೇಳಿದ್ರಲ್ಲ ನೀವು. ಅದು ಹೆಂಗೆ ಕೇಳ್ತಾನೆ ಕ್ವಶ್ಚಿನ್ ನಾ ಹಂಗಂದ್ರೆ ನೆನ್ಸ್ತೇನೆ ಬಿಡ, ನಾ ಕನ್ಫರ್ಮ್ ಮಾಡಿಕ್ಬೇಕಲ್ವಾ. ನೋಡ್ಬೇಕು, ಅದು ನಂಗೂ ಅಷ್ಟು ಕನ್ಫರ್ಮ್ ಇಲ್ಲ. ಆಚಾರ್ಯ ಇನ್ನೊಂದು ಮಾತು ಹೇಳಿದ್ರು ನೀವು, ಇದು ಯುಗಗಳ ನಂತರ ಬಂದು ಈ ಗಂಗಾ ನದಿ ಬರ್ತೇನೋ ಅಂತ ಹೇಳಿದ್ರು. ಅದು ಸರಿಯಾಗಿ ನನಗೆ ಅದು ಅರ್ಥ ಮಾಡಿಲ್ಲ. ಒಂದು ಕಲ್ಪದಲ್ಲಿ ಅನೇಕ ಯುಗಗಳಿದ್ದಾವಲ್ಲ, ಆ ಅನೇಕ ಯುಗಗಳ ನಂತರದಲ್ಲಿ ಈ ಗಂಗೆ ಮತ್ತೊಂದ್ಸಲ ಶಿಂಶುಮಾರ ಲೋಕದಲ್ಲಿ ಪ್ರಕಟ ಆದ್ಲು. ಅಂದ್ರೆ ಇವನು ತ್ರಿವಿಕ್ರಮ ಪಾದವನ್ನ ಎತ್ತಿದ ತಕ್ಷಣದಲ್ಲೇ ಅಲ್ಲಿಂದ ಹೊರಗೆ ನೀರು ಬಂತಲ್ಲ, ಆವಾಗಲೇ ಗಂಗಾ ಉದ್ಭವ ಆಗಿದ್ದು. ಉದ್ಭವ ಆದ ತಕ್ಷಣದಲ್ಲೇ ಅವಳು ಹರಿಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ಇಲ್ಲಿ ಭೂಮಿಗೆ ಬಂದದ್ದಾಗ್ಲಿ ಅಥವಾ ದೇವಲೋಕದಲ್ಲಿ ಹರಿದದ್ದಾಗ್ಲಿ ಅದೆಲ್ಲ ತಕ್ಷಣದಲ್ಲಿ ನಡೆದದ್ದಲ್ಲ. ಅಲ್ಲಿ ಪ್ರಕಟವಾದಂತಹ ಆ ಗಂಗೆ ಅನೇಕ ಸಾವಿರ ವರ್ಷಗಳ ನಂತರದಲ್ಲಿ, ಸಾವಿರಾರು ಯುಗಗಳ ನಂತರದಲ್ಲಿ ಶಿಂಶುಮಾರ ಲೋಕದಲ್ಲಿ ಆ ಅಂತರಿಕ್ಷದ ತುದಿಯಲ್ಲಿ ಪ್ರಕಟ ಆದ್ಲು ಮತ್ತೆ. ಅದು ಮುಂದೆ ಅದು ಆ ಕತೆ ಹೇಳ್ತಾ ಹೋಗ್ತಾರೆ, ಮುಂದೆ ನೋಡೋಣ. ಓಕೆ, ಶಿಂಶುಮಾರ ಲೋಕ ಎಂಬುದು ಧ್ರುವ ಲೋಕ ಅಲ್ವಾ ಆಚಾರ್ಯ? ಶಿಂಶುಮಾರ ಲೋಕ, ಶಿಂಶುಮಾರ, ಹೌದು, ಶಿಂಶುಮಾರ ರೂಪಿಯಾದ ಭಗವಂತ ವಾಸ ಮಾಡಿಕೊಂಡಿರ್ತಕ್ಕಂತಹ ಲೋಕ. ಹಿಂದೆ ಧ್ರುವನ ಚರಿತ್ರೆ ಹೇಳುವಾಗ ಹೇಳಿದ್ದಾರಲ್ಲ, ಧ್ರುವ ಆ ಲೋಕದಲ್ಲಿ ಶಿಂಶುಮಾರ ಮೂರ್ತಿಯನ್ನ ಧ್ಯಾನ ಮಾಡಿಕೊಂಡು ಇದ್ದಾನೆ ಅಂತ. ಅದು ಅಂತರಿಕ್ಷದ ತುದಿಯಲ್ಲಿ ಇರತಕ್ಕಂತಹ ಲೋಕ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತೋ ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣ ಊರ್ಧ್ವಾಂಡಕಟಾಹ ವಿವರೇಣ ಅಂತಃಪ್ರವಿಷ್ಟಾ ಯಾ ಬಾಹ್ಯಜಲಧಾರಾ ತಚ್ಚರಣ ಪಂಕಜ ಅವನೇಜನಾರುಣ ಕಿಂಜಲ್ಕ ಉಪರಂಜಿತ ಅಖಿಲ ಜಗದಘಮಲಾಪಹೋಪಸ್ಪರ್ಶನ ಅಮಲಾ ಸಾಕ್ಷಾತ್ ಭಗವತ್ ಪದೀ ಇತಿ ಅನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿಮಹತಾ ಕಾಲೇನ ಅಂದ್ರೆ ಸಾವಿರಾರು ಯುಗಗಳ ಕಾಲದ ನಂತರ ಅಂತ ಅರ್ಥ. ಅತಿಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನಿ ಅವತತಾರ. ದಿವೋ ಮೂರ್ಧನಿ ಅಂತಿದೆ, ಅಂದ್ರೆ ಅಂತರಿಕ್ಷದ ತುದಿ, ಅಂದ್ರೆ ಶಿಂಶುಮಾರ ಲೋಕ. ಅಲ್ಲಿ ಮತ್ತೆ ಅವತಾರ ಮಾಡಿದ್ಲು ಗಂಗೆ. ಯತ್ತದ್ ವಿಷ್ಣು ಪದಂ ಆಹುಹು, ಆ ಲೋಕವನ್ನೇ ವಿಷ್ಣು ಪದ ಅಂತ ಕರೀತಾರೆ, ಶಿಂಶುಮಾರ ಲೋಕವನ್ನ. ಆ ವಿಷ್ಣು ಪದದಲ್ಲಿ ಅವಳು ಪ್ರಕಟ ಆದ್ಲು, ಅಲ್ಲಿ ಅವತಾರ ಮಾಡಿದ್ಲು ಮತ್ತೆ. ಯತ್ರ ಹವಾವ ವೀರವ್ರತ ಔತ್ತಾನಪಾದಿಃ ಪರಮಭಾಗವತಃ ಅಸ್ಮತ್ ಕುಲದೇವತಾಚರಣಾರವಿಂದೋದಕಂ ಇತಿ ಯಾಮನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನ ಅಂತರ್ಹೃದಯಃ ಔತ್ಕಂಠ್ಯಾತ್ ವಿವಶಾಮೀಲಿತ ಲೋಚನ ಯುಗಳ ಕುಡ್ಮಲ ವಿಗಳಿತ ಅಮಲ ಬಾಷ್ಪಕಳಯ ಅಭಿವ್ಯಜ್ಯಮಾನ ರೋಮ ಪುಳಕ ಕುಲಕಃ ಅಧುನಾಪಿ ಪರಮಾದರೇಣ ಶಿರಸಾ ಬಿಭರ್ತಿ. ಈ ಗಂಗೆ ಏನಿದ್ದಾಳೆ, ಇವಳು
ಶಿಂಶುಮಾರ ಲೋಕದಲ್ಲಿ ಪ್ರಕಟವಾಗಿ ಭಗವಂತನ ಪಾದದಿಂದ ಪ್ರಕಟವಾದಂಥವಳು ಭಗವತ್ಪದಿ ವಿಷ್ಣುಪದಿ ಅಂತ ಅವಳಿಗೆ ಹೆಸರು. ಈ ವಿಷ್ಣುಪದಿಯನ್ನ, ಈ ಜಲವನ್ನ ಒಳ್ಳೆ ಭಗವದ್ಭಕ್ತರಾದಂತಹ ಧ್ರುವ ಮಹಾರಾಜರು ಆ ಶಿಂಶುಮಾರ ಲೋಕದಲ್ಲಿ ಪರಮ ಭಗವದ್ಭಕ್ತನಾದಂತಹ ಧ್ರುವ ನಮ್ಮ ಕುಲದೇವತೆ ಪಾದತೀರ್ಥ ಇದು ಅಂತ ಹೇಳಿ ಅದನ್ನು ಅತ್ಯಂತ ಭಕ್ತಿಯಿಂದ ತಲೆ ಮೇಲೆ ಧಾರಣೆ ಮಾಡ್ತಾನೆ. ನಮ್ಮ ಕುಲದೇವತೆಯಾಗಿರ್ತಕ್ಕಂತಹ ವಿಷ್ಣುವಿನ ಪಾದಕಮಲದ ತೀರ್ಥ ಇದು, ಭಗವಂತನ ಪಾದದ ತೀರ್ಥ ಇದು ಅಂತ ಹೇಳಿ ಭಾರಿ ಭಕ್ತಿ ಆ ವಿಷ್ಣುಪದಿಯ ಮೇಲೆ, ಆ ಗಂಗೆ ಮೇಲೆ ಅಷ್ಟು ಭಕ್ತಿ ಅವನಿಗೆ. ಯಾಕೆ ಅಂದ್ರೆ ಅವನು ಬಹಳ ದೊಡ್ಡ ವಿಷ್ಣು ಭಕ್ತ, ದೃಢವ್ರತ, ಅವನು ವೀರವ್ರತ, ದೃಢವ್ರತ ಉಳ್ಳವನು, ಒಳ್ಳೆ ಪರಮ ಭಗವದ್ಭಕ್ತ, ಉತ್ತಾನಪಾದನ ಮಗನಾದಂತಹ ಧ್ರುವ ಆ ಲೋಕದಲ್ಲಿ, ಶಿಂಶುಮಾರ ಲೋಕದಲ್ಲಿ ಇದೇ ವಿಷ್ಣುಪದಿ ಜಲವನ್ನ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಂ ಇತಿ, ನಮ್ಮ ಕುಲದೇವತೆಯ ಪಾದಕಮಲದ ತೀರ್ಥ ಇದು ಅಂತ ಹೇಳಿ ಪ್ರತಿ ದಿವಸ ಅವನಿಗೆ ಭಕ್ತಿ ಜಾಸ್ತಿ ಆಗ್ತಾನೆ ಇದೆ. ಅಂತಹ ಭಗವದ್ಭಕ್ತಿ ಯೋಗದಿಂದ ತನ್ನ ಒಳಗಿನ ಹೃದಯ ಪೂರ್ಣವಾಗಿ ಕರಗ್ತಾ ಇದ್ದಂತೆ ಇವತ್ತಿಗೂ ಕೂಡ 3 ಹೊತ್ತು ಒಳ್ಳೆ ಆದರದಿಂದ ಭಕ್ತಿಯಿಂದ ತಲೆ ಮೇಲೆ ಧಾರಣೆ ಮಾಡ್ತಾನಂತೆ. ತ್ರಿಕಾಲಗಳಲ್ಲಿ ಕ್ಲಿದ್ಯಮಾನ ಅಂತರ್ಹೃದಯ ಔತ್ಕಂಠ್ಯಾತ್, ಒಳ್ಳೆ ಉತ್ಕಂಠತೆ ಅವನಿಗೆ, ಆದರ, ಅದರ ಮೇಲೆ ಅಷ್ಟು ಭಕ್ತಿ, ಆ ಉತ್ಕಂಠತೆಯಿಂದ ಪರವಶನಾಗಿ ಬಿಟ್ಟಿದ್ದಾನೆ. ಅನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿ ಯೋಗೇನ, ಅನುಸವನ ಅಂತಂದ್ರೆ ದಿನ 3 ಹೊತ್ತು ಕೂಡ ತಲೆ ಮೇಲೆ ಧಾರಣೆ ಮಾಡ್ತಾ ಇದ್ದಾನೆ. ಅವನಿಗಿರ್ತಕ್ಕಂತಹ ಭಕ್ತಿಯಿಂದ ಪರವಶನಾಗಿ ಅರ್ಧ ಕಣ್ಣು ಮುಚ್ಚಿದ ಅವನ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯತ್ತಂತೆ. ಅರ್ಧ ಕಣ್ಣು ಮುಚ್ಚೋದು, ಈಗ ಕಮಲದ ಮೊಗ್ಗು, ಕಣ್ಣು ಬಿಡಿಸಿದಾಗ ಅರಳಿದ ಕಮಲ, ಕಣ್ಣು ಮುಚ್ಚಿದಾಗ ಅದು ಕಮಲದ ಮೊಗ್ಗು ಇದ್ದಂತೆ. ಹಾಗೆ ಅದನ್ನ ಅರ್ಧ ಕಣ್ಣು ಮುಚ್ಚೋದು ಅಂತ, ಯಾಕೆಂದ್ರೆ ಭಕ್ತಿ ಪರವಶದಿಂದ ಅರ್ಧ ಕಣ್ಣು ಮುಚ್ಚಿರ್ತಾನೆ. ಹಾಗಾಗಿ ಕಮಲದ ಮೊಗ್ಗಿನಂತೆ ಕಣ್ಣುಗಳು ಕಾಣಿಸ್ತಾ ಇದೆ. ಅಂತಹ ಕಣ್ಣಿನಿಂದ ನಿರ್ಮಲವಾದಂತಹ ಆನಂದ ಬಾಷ್ಪ ಸುರಿತಾ ಇದೆ ಅವನಿಗೆ. ಭಗವಂತನ ಪಾದದ ಜಲ ಅಂತ ಭಕ್ತಿಯಿಂದ ಆ ಜಲವನ್ನ ತನ್ನ ತಲೆ ಮೇಲೆ ಹಾಕ್ಕೊಂಡಾಗ ಅವನಿಗೇನೋ ಒಂದು ರೀತಿ ಮೈಯೆಲ್ಲ ರೋಮಾಂಚನ ಆಗತ್ತೆ. ಭಕ್ತಿಯಿಂದ ಪರವಶನಾಗಿ ಅರ್ಧ ಕಣ್ಣು ಮುಚ್ಚಿ ತನ್ನ ಕಣ್ಣಿನಿಂದ ಆ ಆನಂದದ ಬಾಷ್ಪಗಳು, ಸಂತೋಷದಿಂದ ಕಣ್ಣಲ್ಲಿ ನೀರು ಬರುತ್ತೆ. ಭಗವಂತನ ಪಾದವನ್ನ ಸೋಕಿ ಬಂದಂತಹ ನೀರನ್ನ ನಾನು ತಲೆ ಮೇಲೆ ಧಾರಣೆ ಮಾಡಿದ್ದೇನೆ ಅನ್ನೋ ಒಂದು ಉತ್ಕಂಠತೆಯಿಂದ ಪರವಶನಾಗಿ ಅರ್ಧ ಕಣ್ಣು ಮುಚ್ಚಿದಂತಹ ಕಣ್ಣಿನಿಂದ, ಕಮಲದ ಮೊಗ್ಗಿನಂತೆ ಇರತಕ್ಕಂತಹ ಕಣ್ಣಿನಿಂದ ಅದು ಅವನಿಗೆ ಆನಂದ ಬಾಷ್ಪ ಸುರಿಯತ್ತೆ. ಇವತ್ತಿಗೂ ಕೂಡ ಅದನ್ನ 3 ಹೊತ್ತು ತಲೆ ಮೇಲೆ ಧಾರಣೆ ಮಾಡ್ತಾ ಇದ್ದಾನೆ. ಅಧುನಾಪಿ ಪರಮಾದರೇಣ ಶಿರಸಾ ಬಿಭರ್ತಿ. ಎಷ್ಟೋ ಸಾವಿರಾರು ಯುಗಗಳು ಕಳೆದು ಹೋಯಿತು ಅದು ಭಗವಂತನ ಪಾದವನ್ನ ಸೋಕಿ, ಆದರೆ ಇವತ್ತಿಗೂ ಕೂಡ ಆ ಪಾದದ ಜಲ ಅನ್ನೋ ಭಕ್ತಿಯಿಂದ ಅದನ್ನ 3 ಹೊತ್ತು ತಲೆ ಮೇಲೆ ಹಾಕ್ಕೊಳ್ತಾನೆ ಆ ವೀರವ್ರತನಾದ ಔತ್ತಾನಪಾದಿ, ದೃಢವ್ರತನ ಉಳ್ಳಂತಹ ಉತ್ತಾನಪಾದನ ಮಗ ಧ್ರುವ. ಅಷ್ಟು ಭಕ್ತಿ.
ಯತ್ರ ಹವಾವ ವೀರವ್ರತ ಔತ್ತಾನಪಾದಿಃ ಪರಮ ಭಾಗವತೋ ಅಸ್ಮತ್ ಕುಲದೇವತಾಚರಣಾರವಿಂದೋದಕಂ ಇತಿ ಯಾಂ ಅನುಸವನಂ ಉತ್ಕೃಷ್ಯಮಾಣ ಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನಂತರ್ಹೃದಯಃ ಔತ್ಕಂಠ್ಯಾತ್ ವಿವಶಾಮೀಲಿತಲೋಚನಯುಗಳ ಕುಡ್ಮಲ ವಿಗಳಿತ ಅಮಲ ಬಾಷ್ಪಕಳಯ ಅಭಿವ್ಯಜ್ಯಮಾನ ರೋಮ ಪುಲಕಃ ಅಧುನಾಪಿ ಪರಮಾದರೇಣ ಶಿರಸ ಬಿಭರ್ತಿ. ಇದನ್ನೆಲ್ಲ ನಾವು ಚಿಂತನೆ ಮಾಡಬೇಕು, ಇದನ್ನೆಲ್ಲ ಮರಿಬಾರ್ದು. ನಾವು ಗಂಗೆಗೆ ಹೋದಾಗ ಇದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಭಕ್ತಿಯಿಂದ ನಾವು ಕೂಡ ಗಂಗೆಯಲ್ಲಿ ಮುಳುಗಿದ್ರೆ ಎಷ್ಟು ಪುಣ್ಯ ಬರ್ತದೆ. ಸುಮ್ಮನೆ ಹೋಗಿ ಏನೋ ಸ್ನಾನ ಮಾಡಿ ಬರೋದಲ್ಲ. ಗಂಗೆ ಅಂದರೆ ಅದು ಎಷ್ಟು ಪವಿತ್ರ, ಅದನ್ನು ಇವರೆಲ್ಲ ಎಷ್ಟು ಆದರದಿಂದ ಧಾರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡಾಗ ಭಕ್ತಿ ಜಾಸ್ತಿ ಆಗ್ತದೆ. ತತಃ ಋಷಯಃ ತತ್ ಪ್ರಭಾವಜ್ಞಾಃ ಋಷಿಲೋಕೆ ಇಯಂ ನು ತಪಸ ಆತ್ಯಂತಿಕೀ ಸಿದ್ಧಿರೇತಾವತಿ ಇತಿ ಭಗವತಿ ಸರ್ವಾತ್ಮನಿ ವಾಸುದೇವೇ ಅನವರತ ಭಕ್ತಿಯೋಗಲಾಭೇನೈವ ಉಪಲಕ್ಷಿತಾನ್ಯ ಅರ್ಥಾತ್ಮಗತಯೋ ಮುಕ್ತಿಂ ಇವ ಆಗತಾಂ ಮುಮುಕ್ಷವಃ ಸ ಬಹುಮಾನಂ ಏವ ಅದ್ಯಾಪಿ ಜಟಾಜೂಟೈಃ ಉದ್ವಹಂತಿ. ಇದು ಧ್ರುವ ಭಕ್ತಿಯಿಂದ ಇವತ್ತಿಗೂ ಕೂಡ 3 ಹೊತ್ತು ತನ್ನ ತಲೆ ಮೇಲೆ ಆ ಗಂಗೆಯನ್ನು ಧಾರಣೆ ಮಾಡ್ತಾನೆ ಅಂತಾಯ್ತಲ್ಲ. ಆ ಧ್ರುವಲೋಕದಿಂದ ವಿಷ್ಣುಪದಿ ಕೆಳಗೆ ಹರಿತಾಳೆ. ಕೆಳಗೆ ಹರಿದು ಬರುವಾಗ ಸಪ್ತರ್ಷಿಗಳ ಲೋಕದಲ್ಲಿ ಹರಿತಾ ಬರ್ತಾಳೆ. ಸಪ್ತರ್ಷಿಗಳಿದ್ದಾರಲ್ಲ, ಒಳ್ಳೆ ಉತ್ತಮರಾದಂತಹ ಸಪ್ತರ್ಷಿಗಳು, ಅವರು ಆ ಒಂದು ನೀರಿನ ಮಹಿಮೆಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು. ಅವರು ಕೂಡ ಅವರು ಭಗವಂತನ ಪಾದತೀರ್ಥ ಅಂತ ಹೇಳಿ ಅದನ್ನ ತಲೆಯಲ್ಲಿ ಧಾರಣೆ ಮಾಡೋದಷ್ಟೇ ಅಲ್ಲ, ಇದನ್ನ ನಾವು ತಲೆಯಲ್ಲಿ ಧಾರಣೆ ಮಾಡೋದ್ರಿಂದ ನಮ್ಮ ತಪಸ್ಸುಗಳೆಲ್ಲ ಪರಮಸಿದ್ಧಿಯನ್ನ ಪಡೆಯತ್ತೆ ಅಂತ ನಂಬಿಕೆ ಇದೆ ಅವರಿಗೆ. ಅವರೆಲ್ಲ ಋಷಿಗಳೆಲ್ಲ ಒಳ್ಳೆ ಉತ್ತಮವಾದ ತಪಸ್ವಿಗಳು, ತಪಸ್ಸನ್ನ ಮಾಡ್ತಾ ಇದ್ದಾರಲ್ಲ. ಈ ತಪಸ್ಸುಗಳು ಏನಿದ್ದಾವೆ ಆ ಎಲ್ಲ ತಪಸ್ಸುಗಳ ಪರಮಸಿದ್ಧಿಯೇ ಈ ಭಗವಂತನ ಪಾದವನ್ನು ತಲೆಯಲ್ಲಿ ಧಾರಣೆ ಮಾಡೋದು ಅಂತ ಅಷ್ಟು ನಂಬಿಕೊಂಡಿದ್ದಾರವರು. ಅಂತಹ ಭಕ್ತಿಯಿಂದ ಇವತ್ತಿಗೂ ಕೂಡ ತಮ್ಮ ತಲೆಯಲ್ಲಿ ಜಟಾಜೂಟದಲ್ಲಿ ಧಾರಣೆ ಮಾಡ್ತಾರೆ. ಆ ಋಷಿಮುನಿಗಳೆಲ್ಲ ಜಟಾಧಾರಿಗಳು. ಆ ಜಟಾಜೂಟದಲ್ಲಿ ಅವರು ಅದನ್ನ ಧಾರಣೆ ಮಾಡಿದ್ದಾರೆ ಇವತ್ತಿಗೂ ಕೂಡ. ಯಾಕೆ ಅಂದ್ರೆ ಸರ್ವೋತ್ತಮನಾದಂತಹ ಭಗವಂತ ವಾಸುದೇವನಲ್ಲಿ ನಿರಂತರವಾದ ಭಕ್ತಿಯೋಗ ಅಂತನ್ನೋದು ಸಿಕ್ಕರೆ ಸಾಕು. ನಮಗೆ ಬೇರೆ ಯಾವ ಫಲ ಬೇಡ ಅಂತ ಅನ್ನೋರವರು. ಅವರಿಗೆ ಭಗವಂತನಲ್ಲಿ ನಿರಂತರವಾದ ಭಕ್ತಿಯೋಗವೇ ಅವರಿಗೆ ಇಷ್ಟ. ಅದು ಬಿಟ್ಟರೆ ಬೇರೆ ಏನನ್ನೂ ಅಪೇಕ್ಷೆ ಪಡ್ತಕ್ಕಂಥವ್ರಲ್ಲ. ಅಂತಹ ಋಷಿಮುನಿಗಳವರು ತಮ್ಮ ಪ್ರವೃತ್ತಿಗೆ ಬೇರೆ ಯಾವ ಫಲವೂ ಬೇಡ ಅನ್ನೋ ಒಂದು ಮನೋಭಾವನೆಯಿಂದ ನಿರ್ವ್ಯಾಜವಾಗಿ ಭಗವಂತನ ಸೇವೆಯನ್ನ ತಪಸ್ಸನ್ನ ಮಾಡ್ತಾ ಇರ್ತಕ್ಕಂಥವರು ಆ ಸಪ್ತರ್ಷಿಗಳು. ಆದ್ರಿಂದ ಅವರಿಗೆ ಈ ವಿಷ್ಣುಪದಿ ಜಲ ಸಿಕ್ಕಾಗ ಮೋಕ್ಷವೇ ಸಿಕ್ಕಷ್ಟು ಆನಂದ ಆಯ್ತಂತವರಿಗೆ. ಅವರು ಮುಮುಕ್ಷುಗಳಿಗೆ ಮೋಕ್ಷ ಸಿಕ್ಕರೆ ಎಷ್ಟು ಆನಂದ ಆಗತ್ತೆ. ಮುಕ್ತಿಮಿವಾಗತಾ ಮುಮುಕ್ಷವಃ ಅಂತ. ಮೋಕ್ಷವನ್ನ ಬಯಸ್ತಕ್ಕಂಥವರಿಗೆ ಮೋಕ್ಷ ಸಿಕ್ಕಾಗ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಅವರಿಗೆ ಈ ಗಂಗಾ ಜಲ ಸಿಕ್ಕಾಗ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಏನು ಬೇಡ, ಭಗವಂತನಲ್ಲಿ ನಿರಂತರವಾದ ಭಕ್ತಿಯೋಗ ಸಾಕು.
ಅಂಥವ್ರು ಕೂಡ ಈ ಗಂಗೆ ಅವರಿಗೆ ಸಿಕ್ಕಾಗ ಅವರಿಗಷ್ಟು ಆನಂದ ಆಯ್ತು. ಸಾಕ್ಷಾತ್ ಭಗವಂತನ ಪಾದವೇ ನಮಗೆ ಸಿಕ್ತು ಅಂತ. ಅದನ್ನ ಇವತ್ತಿಗೂ ಅವರು ಕೂಡ ತಮ್ಮ ಜಟಾಜೂಟಗಳಲ್ಲಿ ಧಾರಣೆ ಮಾಡ್ತಾ ಇದ್ದಾರೆ ಸಪ್ತರ್ಷಿಗಳು. ಧ್ರುವಲೋಕದಿಂದ ಕೆಳಗೆ ಸಪ್ತರ್ಷಿ ಲೋಕ, ಆ ಸಪ್ತರ್ಷಿ ಲೋಕಕ್ಕೆ ಅದು ಹರಿದು ಬರುತ್ತೆ ಗಂಗೆ. ಯಾರು ಯಾರು ಅನ್ಮ್ಯೂಟ್ ಮಾಡ್ಕೊಂಡ್ರಲ್ಲ? ತತಃ ಋಷಯಃ ತತ್ ಪ್ರತಿಭಾವಜ್ಞಾಃ ಋಷಿಲೋಕೆ ಇಯಂ ನು ತಪಸಃ ಆತ್ಯಂತಿಕೀ ಸಿದ್ಧಿಃ ಏತಾವತಿ ಇತಿ ಭಗವತಿ ಸರ್ವಾತ್ಮನೇ ವಾಸುದೇವೇ ಅನವರತ ಭಕ್ತಿಯೋಗಲಾಭೇನೈವ ಉಪೇಕ್ಷಿತ ಅನ್ಯಾರ್ಥ ಆತ್ಮಗತಯೋ ಮುಕ್ತಿಂ ಇವ ಆಗತಾಂ ಮುಮುಕ್ಷವಃ ಸ ಬಹುಮಾನಂ ಏವ ಅದ್ಯಾಪಿ ಜಟಾಜೂಟೈಃ ಉದ್ವಹಂತಿ. ಅಂಥವಳು ಈ ಗಂಗೆ ಅಂತರ್ಥ. ಸಾಕು, ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಈ ಸಪ್ತಋಷಿ ಲೋಕ ಅಂಬೋದು ನಂಗೆ ತಿಳಿದು, ನಾನು ಈ ಮೇರು ಪರ್ವದಲ್ಲೇ ಇದೆ, ಸಪ್ತಋಷಿಗಳಲ್ಲಿ ಇದೆ, ಸಪ್ತಋಷಿ ಲೋಕ ಅಲ್ಲಿ ಇದೆ ಅಂತ ನಾನು ಕೇಳಿ ಹೋಗ್ಬಿಟ್ಟೆ. ನಿಮ್ಗೇನು ಕಾಂಪೋಸ್? ಈಗ ಶಿವಕುಮಾರ ರೂಪ ಹೇಳ್ಬೇಕಾದ್ರೆ ಧ್ರುವಲೋಕ ಕೆಳಗಿದೆ ಅಂತ ಹೇಳ್ತಾರೆ ಸಪ್ತಋಷಿ ಲೋಕ. ಕರೆಕ್ಟ್. ಶಿಂಶುಮಾರ ಲೋಕ ಧ್ರುವಲೋಕಕ್ಕಿಂತ ಕೆಳಗಿದೆ ಅಂತನಾ? ಇಲ್ಲ ಆಚಾರ್ಯ, ಶಿಂಶುಮಾರ ಲೋಕದಲ್ಲೇನೆ ಕೊನೆಯದು ಬಂದು ಧ್ರುವಲೋಕ, ಅದ ಕೆಳಗಡೆನೆ ಸಪ್ತ ಋಷಿಗಳಿರ್ತಾರೆ ಅಂತ ಹೇಳ್ತಾರೆ. ಆ ಶಿಂಶುಮಾರ ರಂಗೋಲಿ ಹಾಕೋ ಇದ್ರಲ್ಲಿ ಆ ಅನುಸಂಧಾನ ಹೇಳ್ತಾರೆ. ಮೇಲ್ಗಡೆ ತುದಿ ಕೊನೆಗೆ ಬಂದು ಧ್ರುವಲೋಕ, ಅದ ಕೆಳಗಡೆ ಸಪ್ತ ಋಷಿಗಳಿರ್ತಾರೆ ಅಂತ ಹೇಳ್ತಾರೆ. ಮೇಲ್ಗಡೆ ಕೊನೆ ತುದಿಯಾ ಕೆಳಗಡೆ ಕೊನೆ ತುದಿ? ಕೆಳಗಡೆ. ಶಿಂಶುಮಾರ ಲೋಕ ಅಂತನ್ನೋದು ಒಂದು ದೊಡ್ಡ ಲೋಕ. ಆ ಲೋಕದ ಕೆಳಭಾಗದಲ್ಲಿ ಧ್ರುವಲೋಕ ಇದೆ. ಆ ಧ್ರುವಲೋಕದಿಂದ ಕೆಳಗೆ ಇರೋದೇ ಸಪ್ತರ್ಷಿ ಲೋಕ. ಅಂದ್ರೆ ಕೊನೆ ತುದಿಗೆ ಬರೋದೇ ಧ್ರುವಲೋಕ, ತುದಿ ಸ್ವಲ್ಪ ಕೆಳಗಡೆ ಭಾಗಕ್ಕೆ ಈ ಸಪ್ತರ್ಷಿ ಲೋಕ. ಅದರ ಕೆಳಗೆ ಇರೋದು ಚಂದ್ರಮಂಡಲ. ಆ ಚಂದ್ರಮಂಡಲನು ದಾಟಿ ಆಮೇಲೆ ಇನ್ನು ಕೆಳಗೆ ಮೇರು ಪರ್ವತದ ತುದಿಗೆ ಇರೋದು ಬ್ರಹ್ಮದೇವರ ಶತಕೋಟಿ ಅನ್ನೋ ಲೋಕ. ಮೇಲೆ ಇದೆ ಇದು ಸಪ್ತಋಷಿ ಲೋಕ. ಮೇರು ಪರ್ವತಕ್ಕೆ ಅದು ಇಲ್ಲಿಂದ ಡಿಸ್ಟೆನ್ಸ್ ತುಂಬಾ ದೂರ ಅನ್ನೋಂಗೆ ಅದನ್ನ ಹೇಳ್ತಾರೆ. ಭೂಲೋಕದಿಂದ ತುಂಬಾ ದೂರ ಬರುತ್ತೆ. ತುಂಬಾ ಸಾಧನೆ ಮಾಡಿರೋಂಥವ್ರು ತಾನೆ ಅಷ್ಟು ಧ್ರುವಲೋಕ ತನಕ ಹೋಗಕ್ಕಾಗೋದು ಅಂತ ಆ ಶಿಂಶುಮಾರ ರೂಪ ಚಿಂತನೆಯಲ್ಲಿ ಬರುತ್ತೆ. ಅದೆಲ್ಲ ಮೊನ್ನೆ ನಾವು ಧ್ರುವನ್ ಚರಿತ್ರೆ ನೋಡುವಾಗ ನೋಡಿದ್ದೇವೆ. ಅದು ಬಂತು. ಅಲ್ಲಿಗೆ ಯಾರ್ಯಾರು ಹೋಗ್ತಾರೆ ಏನೋ ಅಂತ ಅನ್ನೋದು. ಈಗ ಚಂದ್ರಲೋಕ ಅನ್ನೋದು ಅಲ್ಲಿಗಿಂತ ಕೆಳಗಿರೋದು. ಧ್ರುವಲೋಕಕ್ಕಿಂತ ಕೆಳಗೆ ಸಪ್ತರ್ಷಿ ಲೋಕ. ಆ ಸಪ್ತರ್ಷಿ ಲೋಕಕ್ಕಿಂತ ಕೆಳಗಿರೋದು ಚಂದ್ರಮಂಡಲ. ಆ ಚಂದ್ರಮಂಡಲಕ್ಕಿಂತ ಕೆಳಗೆ ಇರೋದು ಈ ಮೇರು ಪರ್ವತದ ತುತ್ತ ತುದಿ ಶತಕೋಟಿ ಅಂತ ನಾವು ನೋಡಿದ್ವಲ್ಲ, ಬ್ರಹ್ಮದೇವರ ನಗರ ಅದು. ಹಾಗಾದ್ರೆ ಆ ಬ್ರಹ್ಮದೇವರ ನಗರ ಶತಕೋಟಿ ಏನಿದೆ ಮೇರು ಪರ್ವತದ ಶಿಖರದಲ್ಲಿ, ಅದಕ್ಕೂ ಮೇಲೆ ಚಂದ್ರಮಂಡಲ ಇದೆ. ಅಲ್ಲಿಗೆ ಹೋಗಿದಾರಾ ಇವರು ಮೊನ್ನೆ ಚಂದ್ರಮಂಡಲಕ್ಕೆ ಹೋದವರು? ಅದು ಗೊತ್ತಿಲ್ಲ ಆಚಾರ್ಯ. ಅದು 2-3 ಹೆಂಗೋ ಹೇಳ್ತಾರಲ್ಲ ಆಚಾರ್ಯ, ಅದು ಹೆಂಗೆ ಅಂತ ಗೊತ್ತಿಲ್ಲ. 2-3 ಚಂದ್ರಾನೇ 2 ಇದಾಗಿ ಹೇಳ್ತಾರೆ. ಅದು ಹೆಂಗೆ ಅಂತ ನಂಗೂ ಗೊತ್ತಿಲ್ಲ. ಅಷ್ಟು ದೂರ ಇರಕ್ ಆಗೋದಿಲ್ಲ. ನಮ್ಗೆ ಕಾಣೋ ಚಂದ್ರ ಬೇರೆ, ಅಲ್ಲಿ ಇರೋ ಚಂದ್ರಮಂಡಲನೇ ಬೇರೆ ಅಂತ ನಾನು ಅನ್ಕೊಳ್ತೀನಿ.
ಅವ್ರು ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೆ ಹಾಗಾದ್ರೆ ದಾರಿಯಲ್ಲಿ ಶತಕೋಟಿ ಬ್ರಹ್ಮದೇವರ ನಗರ ಸಿಕ್ಕಿರ್ಬೇಕು. ಹೌದು. ಅದು ದೇವರು ನಮಗೆ ಯಾವ್ದು ಇದ್ರೂನು ಗೋಚರ ಆಗೋಂಗ್ ಇಟ್ಟಿಲ್ವಲ್ಲ ಆಚಾರ್ಯ. ಮತ್ತೆ ಚಂದ್ರಲೋಕ ಹೇಗೆ ಗೋಚರ ಆಯ್ತು ಇವರಿಗೆ? ಚಂದ್ರಲೋಕ ಆಕ್ಚುಲಿ ಬಂದು ಎರಡು ಇದಾಗಿ ಬಣ್ಣಂಜಿ ಅವರು ಒಂದು ಪ್ರವಚನದಲ್ಲಿ ಹಂಗ ಹೇಳಿದ್ರು. ನಮ್ಗೆ ಕಾಣೋ ಚಂದ್ರಲೋಕ ಬೇರೆ, ಚಂದ್ರಲೋಕ ಅಂತ ಇರೋದೇ ಒಂದು ಬೇರೆ ಅಂತ ಒಂದು ಇದ್ರಲ್ಲಿ ಒಂದು ಪ್ರವಚನದಲ್ಲಿ ಕೇಳಿದ್ದೆ. ಅದಕ್ಕೆ ಇಲ್ಲಿ ಹೇಳೋ ಚಂದ್ರಮಂಡಲ ಹೇಗೆ ಅಂತ ಗೊತ್ತಿಲ್ಲ ಆಚಾರ್ಯ. ನಮ್ಮ ಊರು ಏನ್ ಹೇಳ್ತಾರೆ ಅಂದ್ರೆ ನಾವು ಶಾಸ್ತ್ರೀಯವ ಬಂದು ಚಂದ್ರಮಂಡಲ ಹೋಗಕ್ ಮುಳ್ಳದು. ಇವ್ರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಬಟ್ ಶಾಸ್ತ್ರೀಯವ ಬಂದು ಚಂದ್ರಮಂಡಲಕ್ಕೆ ಹೋಗಕ್ ಮುಳ್ಳದು. ಹಾಗೇಂಬ ಒಂದು ಮಾತು ನಾವು ಕೇಳಿಬಿಟ್ಟೆ. ಹೌದು, ಯಾಕಂದ್ರೆ ಇದು ನಾವು ಇದೆಲ್ಲ ನೋಡಿದೆ ಅಲ್ಲವಾ, ಮೇರು ಪರ್ವತ ಅಲ್ಲ ಒಂದು, ಅದು ನಮಗೆ ಕಣ್ಣೆಲ್ಲ ಕಾಣಿಸ್ಲಾಗ್ಲ. ಉತ್ತರ ಬದಿ ಕೂಡ ನಮಗೆ ಬಂದು ಹಂಗೆ ಹೇಳ್ತಾರ ಆಚಾರ್ಯ. ಇವರ ರುದ್ರದೇವ್ರ ಮೇಲೆ ತಲೆ ಮೇಲೆ ಧರಿಸಿರೋ ಆ ಚಂದ್ರಮಂಡಲ ಬೇರೆ, ಹೀಗೆ ಇಲ್ಲಿ ನಮ್ಗೆ ಕಾಣಿಸುವಂತ ಚಂದ್ರಮಂಡಲ ಬೇರೆ, ಚಂದ್ರ ಬೇರೆ ಅಂತ ಹೇಳ್ತಾರೆ. ಸೊ ಆಚಾರ್ಯ, ಇನ್ನೊಂದು ಪ್ರಶ್ನೆ ಆಚಾರ್ಯ, ಒಂದೇ ಒಂದು ಸಣ್ಣ ಪ್ರಶ್ನೆ. ನಾವು ಡೈಲಿ ಪೂಜೆ ಮಾಡುವಾಗ ಶಾಲಿಗ್ರಾಮ, ಚಕ್ರಾಣಿ ಇದೆಲ್ಲ, ಸುದರ್ಶನ ಚಕ್ರ ಇದೆಲ್ಲ ವಿಷ್ಣು ಪಾದಲ ಇಟ್ಟರೆ ಅದು ಕೂಡ ಗಂಗಾ ತೀರ್ಥಕ್ಕೆ ಸಮಾನ ಅಂತ ಹೇಳ್ತಾರೆ. ಅದನ್ನ ಒಂದು ಹೇಗೆ ನೋಡ್ಬೇಕು ಆಚಾರ್ಯ? ಅದು ಅದು ಔಪಚಾರಿಕವಾಗಿ ಹೇಳ್ತಾರೆ, ಇಲ್ಲ ಅದು ನಿಜವಾಗಿಯೂ ಅಂತ ಸನ್ನಿಧಾನ ಬರುತ್ತೆ? ಯಾವುದು ಅಂದ್ರೆ ಭಗವಂತನ ಪಾದ ಅಂತ ನಾವು ಶಾಲಗ್ರಾಮಗಳನ್ನ ನಂಬಿದೇವಲ್ಲ, ಭಗವಂತನ ವಿಶೇಷ ಸನ್ನಿಧಾನ ಇರ್ತಕ್ಕಂಥದ್ದು ಅಂತ. ಆದ್ರಿಂದ ಆ ಶಾಲಗ್ರಾಮಕ್ಕೆ ಸೋಕಿ ಬಂದ ಜಲ ಅದು ಭಗವಂತನ ಪಾದಕ್ಕೆ ಸೋಕಿ ಬಂದ ಗಂಗೆಗೆ ಸಮಾನ ಅಂತ. ಹಾಗಾಗಿ ನಮ್ಮ ಭಕ್ತಿಯ ಮೇಲೆ ಅದರಲ್ಲಿ ಪಾವಿತ್ರ್ಯ ಅಂತ ಅನ್ನೋದು ಇದ್ದೇ ಇರ್ತದೆ. ಅದಕ್ಕೊಂದು ಪವರ್ ಇದ್ದೇ ಇದೆ. ಶಾಲಿಗ್ರಾಮಕ್ಕೆ ನಾವು ಅದು ಕೂಡ ಮಂತ್ರಗಳಿಂದ ಅಭಿಷೇಕ ಮಾಡಿದ ಜಲ ಅಂತ ಆದರೆ ಅದರಲ್ಲೊಂದು ಪವರ್ ಇದ್ದೇ ಇರ್ತದೆ. ಅದನ್ನ ಅಷ್ಟು ಸುಲಭವಾಗಿ ನಾವು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ ಅಂತ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ.